ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿ ಅಪ್ಪಿ. ವೀಕ್ಷಕರೇ, ಕೆಲವೊಂದು ಪಾತ್ರೆಗಳಲ್ಲಿ ಅಡುಗೆ ಮಾಡಲೇಬಾರದು. ಅವು ತುಂಬಾನೇ ಅಪಾಯಕಾರಿ. ಇವು ಕ್ಯಾನ್ಸರ್ನಂತಹ ಅಪಾಯಕಾರಿ ರೋಗಗಳಿಗೆ ಕಾರಣ ಆಗುತ್ತೆ ಅಂತ ಹೇಳಿ ಅಧ್ಯಯನಗಳು ಹೇಳ್ತವೆ. ಅದರಲ್ಲೂ ಮುಖ್ಯವಾಗಿ ನಾನೀಗ ಹೇಳೋ ಪಾತ್ರೆಗಳು ತುಂಬಾನೇ ಅಪಾಯಕಾರಿ ಅಂತೆ. ಇವುಗಳಲ್ಲಿ ಅಡುಗೆ ಮಾಡಿ ತಿಂದ್ರೆ ವಿಷ ನಮ್ಮ ದೇಹವನ್ನ ಸೇರುತ್ತೆ ಅಂತ ಹೇಳಿ ತಜ್ಞರು ಹೇಳ್ತಾರೆ. ಹಾಗಾದ್ರೆ ಯಾವ ಪಾತ್ರೆಗಳಲ್ಲಿ ಅಡುಗೆ ಮಾಡಬಾರ್ದು, ಮಾಡಿದ್ರೆ ಏನೆಲ್ಲ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಅನ್ನೋದನ್ನ ನೋಡೋಣ ಈ ವಿಡಿಯೋದಲ್ಲಿ. ಹೌದು ವೀಕ್ಷಕರೇ, ನಾನು ಹೇಳ್ತಾ ಇರೋದು ನಾನ್ ಸ್ಟಿಕ್ ಪಾತ್ರೆಗಳ ಬಗ್ಗೆ. ಈಗ ಎಲ್ಲರ ಮನೆಗಳಲ್ಲೂ ಕೂಡ ನಾನ್ ಸ್ಟಿಕ್ ಪಾತ್ರೆ ಇದ್ದೇ ಇರುತ್ತೆ. ಆದರೆ ನೆನಪಿರ್ಲಿ ವೀಕ್ಷಕರೇ, ಈ ನಾನ್ ಸ್ಟಿಕ್ ಪಾತ್ರೆಗಳು ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರುತ್ತೆ. ಇದು ಪ್ರೂವ್ ಕೂಡ ಆಗಿದೆ. ವೀಕ್ಷಕರೇ, ಕೆಲವು ದಿನಗಳ ಹಿಂದೆ ಅಮೆರಿಕಾದ ಪಾಯ್ಸನ್ ಸೆಂಟರ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನ ನೀಡಿತು. ಇದರ ಪ್ರಕಾರ 267 ಮಂದಿಯಲ್ಲಿ ಪಾಲಿಮರ್ ಫ್ಯೂಮ್ ಫೀವರ್ ಅನ್ನೋ ಅಪರೂಪದ ಕಾಯಿಲೆ ಕಾಣಿಸ್ಕೊಂಡಿದೆ. ಇದಕ್ಕೆ ಕಾರಣ ಬಿಸಿಯಾದ ನಾನ್ ಸ್ಟಿಕ್ ಪ್ಯಾನ್ನಿಂದ ಆಚೆ ಬರುವಂತಹ ಹೊಗೆ. ಈ ಹೊಗೆಯನ್ನ ಸೇವಿಸಿದ ಮಹಿಳೆಯರಲ್ಲಿ ಈ ರೀತಿಯ ಫೀವರ್ ಕಾಣಿಸ್ಕೊಂಡಿದೆ. ಹೀಗಾಗಿ ನಾನ್ ಸ್ಟಿಕ್ ಪಾತ್ರೆಗಳಿಂದ ಆದಷ್ಟು ದೂರ ಇರಿ. ಇನ್ನೊಂದು ಶಾಕಿಂಗ್ ವಿಚಾರ ಅಂದ್ರೆ, ನಾನ್ ಸ್ಟಿಕ್ ಪಾತ್ರೆಗಳಲ್ಲಿ ಮಾಡೋ ಕೋಟಿಂಗ್ ಇದೆಯಲ್ಲ, ಈ ಕೋಟಿಂಗ್ನಲ್ಲಿ ವಿಷ ಇರುತ್ತೆ. ಅಂದಹಾಗೆ ನಾನ್ ಸ್ಟಿಕ್ ಪಾತ್ರೆಗಳಲ್ಲಿ, ನಾನ್ ಸ್ಟಿಕ್ ಪ್ಯಾನ್ಗಳಲ್ಲಿ ಆಮ್ಲೆಟ್ ಅನ್ನ ಹೆಚ್ಚಾಗಿ ಮಾಡ್ತಾರೆ, ದೋಸೆಗಳನ್ನ ಹೆಚ್ಚಾಗಿ ಮಾಡ್ತಾರೆ. ಈ ಟೆಫ್ಲಾನ್ ಪ್ಯಾನ್ ಸೇರಿದಂತೆ ಎಲ್ಲಾ ಪ್ಯಾನ್ಗಳಲ್ಲೂ PTFE ಅನ್ನೋ ಅಂಶದಿಂದ ಕೋಟಿಂಗ್ ಮಾಡ್ತಾರೆ. ಇದರಲ್ಲಿ ವಿಷಕಾರಿ ಅಂಶ ಇರುತ್ತೆ. ಇದನ್ನ ನೀವು ಒಲೆಯ ಮೇಲೆ ಬಿಸಿಗೆ ಇಟ್ಟಾಗ ಈ ಕೋಟಿಂಗ್ ನಲ್ಲಿರುವಂತಹ ಅಂಶ ಹೊಗೆಯ ಜೊತೆ ಹೊರಗಡೆ ಬರುತ್ತೆ. ಅದನ್ನ ಉಸಿರಾಡಿದಾಗ ಆ ವಿಷ ನಿಮ್ಮ ದೇಹವನ್ನ ಸೇರುತ್ತೆ. ಇದು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಅನೇಕ ಸಮಸ್ಯೆಗಳನ್ನ ಇದರಿಂದ ಎದುರಿಸಬೇಕಾಗತ್ತೆ. ಹಾಗಾದ್ರೆ ನಾನ್ ಸ್ಟಿಕ್ ಪಾತ್ರೆಗಳನ್ನ ಬಳಸೋದ್ರಿಂದ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಅದನ್ನು ಕೂಡ ನೋಡೋಣ. ಇದರಿಂದ ಉಸಿರಾಟದಲ್ಲಿ ತೊಂದರೆ ಆಗಬಹುದು. ಕಫ, ತಲೆನೋವು, ತಲೆ ಸುತ್ತೋದು, ಸುಸ್ತು, ವಾಂತಿಯಂತಹ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಕೆಲವೊಮ್ಮೆ ಕ್ಯಾನ್ಸರ್ನಂತಹ ಮಹಾಮಾರಿ ಅಟ್ಕಾಯಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ. ಹೀಗಾಗಿ ವೈದ್ಯರ ಪ್ರಕಾರ ಆದಷ್ಟು ಇಂತಹ ನಾನ್ ಸ್ಟಿಕ್ ಪಾತ್ರೆಗಳಿಂದ ದೂರ ಇರೋದೇ ಒಳ್ಳೆಯದು. ಹೆಲ್ತ್ ರಿಸ್ಕ್ ಇದೆ ಅಂದಮೇಲೆ ಯಾಕೆ ಈ ರೀತಿಯ ರಿಸ್ಕ್ ಅನ್ನ ತೆಗೆದುಕೊಳ್ಬೇಕು ಅಲ್ವಾ? ಹಿಂದಿನ ಕಾಲಗಳಲ್ಲಿ ಅಡುಗೆಗೆ ಮಣ್ಣಿನ ಪಾತ್ರೆಗಳನ್ನ ಹೆಚ್ಚಾಗಿ ಬಳಸ್ತಾ ಇದ್ರು. ಈಗ ಆ ಜಾಗಕ್ಕೆ ಅಲ್ಯೂಮಿನಿಯಂ ಮತ್ತೆ ನಾನ್ ಸ್ಟಿಕ್ ನಂತಹ ಪಾತ್ರೆಗಳು ಲಗ್ಗೆ ಇಟ್ಟಿವೆ. ಇವು ತುಂಬಾನೇ ಡೇಂಜರಸ್. ತುಂಬಾ ಅಧ್ಯಯನಗಳಲ್ಲಿ ಇದು ಪ್ರೂವ್ ಕೂಡ ಆಗಿದೆ. ಹೀಗಾಗಿ ಇಂತಹ ಪಾತ್ರೆಗಳು ನಿಮ್ಮನೆಯಲ್ಲಿ ಇದ್ರೆ ಈಗಲೇ ಹೊರಗಡೆ ಎಸ್ದು ಬಿಡಿ. ಅದನ್ನ ಅವಾಯ್ಡ್ ಮಾಡಿ, ಒಳ್ಳೆಯದಲ್ಲ. ಆದಷ್ಟು ಸ್ಟೀಲ್ ಪಾತ್ರೆಗಳನ್ನ ಅಡುಗೆಗೆ ಬಳಸಿ. ನಾನಂತೂ ಈಗ ಅಲ್ಯೂಮಿನಿಯಂ ಮತ್ತೆ ನಾನ್ ಸ್ಟಿಕ್ ಪಾತ್ರೆಗಳಲ್ಲಿ ಅಡುಗೆ ಮಾಡೋದನ್ನೇ ಬಿಟ್ಟಿದೀವಿ, ಆದಷ್ಟು ಕಡಿಮೆ ಮಾಡಿದೀವಿ. ಹೀಗಾಗಿ ನೀವೇನ್ ಮಾಡ್ತೀರಾ ಅನ್ನೋದನ್ನ ಯೋಚನೆ ಮಾಡಿ. ವೀಕ್ಷಕರೇ, ಇದು ಜಸ್ಟ್ ಅವೇರ್ನೆಸ್ ಮೂಡಿಸುವುದಕ್ಕಾಗಿ ಮಾಡಿದಂತಹ ವಿಡಿಯೋ. ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಆದಷ್ಟು ಶೇರ್ ಮಾಡಿ, ಇಷ್ಟ ಆದ್ರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.